Hello everyone, welcome back to Excellence Commerce. This is Bhavna. So today ನಾನು ಯಾವ ಟಾಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ GS ಪ್ರಾಬ್ಲಮ್ಸ್ ಆನ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ರೂಲ್ಸ್ ಇದೆ ಕೆಲವೊಂದು ನಾನು ಲಾಸ್ಟ್ ಸ್ಲೈಡ್ ಅಲ್ಲೂ ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೂ. ಸೊ ಈಗಲೂ ನಾನು ರೂಲ್ಸ್ ನ ಇನ್ನೊಂದ್ಸತಿ ಹೇಳ್ತೀನಿ. ರೂಲ್ಸ್ ಫಾರ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಪ್ರಾಬ್ಲಮ್. So if invoice is issued within the period 30 days, then the date of issue invoice or the date of receipt of payment, whichever is earlier, is time of supply of service. So if invoice is not issued within the period 30 days, then the date of provision of service or the date of receipt of payment, whichever is earlier, is time of supply of ಸರ್ವಿಸ್. ಸೊ ಇನ್ನು ಸಿಂಪಲ್ ವೇ ಅಲ್ಲಿ ಹೇಳ್ತಾ ಇದೀನಿ ನೋಡಿ, 30 ಡೇಸ್ ಒಳಗಡೆ ಏನಾದ್ರು ಇನ್ವಾಯ್ಸ್ ಇಶ್ಯೂ ಆಗಿದ್ರೆ, ಸರ್ವಿಸ್ ಪ್ರೊವೈಡ್ ಮಾಡಿದ್ರಿಂದ ಇನ್ವಾಯ್ಸ್ ಇಶ್ಯೂ ಆಗಿದ್ರೆ 30 ಡೇಸ್ ಒಳಗಡೆ, ಅವಾಗ ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಒಳಗಡೆ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಅದರಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್ ಇರುತ್ತೋ ಆ ಡೇಟ್ ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ ತಗೋತೀವಿ. 30 ಡೇಸ್ಗಿಂತ ಆಮೇಲೆ ಆಗಿದ್ರೆ ಅವಾಗ ಸರ್ವಿಸ್ ಪ್ರೊವೈಡ್ ಯಾವಾಗ ಆಗಿದೆ, ಸೊ ಸರ್ವಿಸ್ ಮತ್ತೆ ಪೇಮೆಂಟ್ ಅದೆರಡರಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್ ಆ ಡೇಟ್ ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ ತಗೋತೀವಿ. ಸೊ ಪ್ರಾಬ್ಲಮ್ ಇಲ್ಲಿದೆ, ಪ್ರಾಬ್ಲಮ್ ನಂಬರ್ 2. ಸೀರಿಯಲ್ ನಂಬರ್ ನೋಡಿ, ಡಿಫ್ರೆಂಟ್ ಕೇಸಸ್ ಅಲ್ಲಿ ನಾವು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ನ ಇವಾಗ ಕಂಡುಹಿಡಿಬೇಕು. ಸೊ ಡೇಟ್ ಆಫ್ ಸರ್ವಿಸ್ ಇಸ್ 10/11/2022. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇಸ್ 30/11/2022. ಡೇಟ್ ಆಫ್ ಪೇಮೆಂಟ್ 15/12/2023. ಸಾರಿ, ಎಲ್ಲ 23 ಇದೆ. ಸೊ ಇಲ್ಲಿ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ 10/11/2023, 30/11/2023. ಸೊ 10/12/2023 ತನಕ ನಮಗೆ ಟೈಮ್ ಇದೆ. ಸೊ ಹಾಗಾಗಿ ವಿತಿನ್ 30 ಡೇಸ್ ಇದು ಇಶ್ಯೂ ಆಗಿದೆ. ಸೊ ಹಾಗಾಗಿ ಇದೆರಡರಲ್ಲಿ ನಮ್ಮ ಕಂಪ್ಯಾರಿಸನ್ ಇರುತ್ತೆ, ವಿಚ್ ಎವರ್ ಇಸ್ ಅರ್ಲಿಯರ್. ಸೊ ಬಿಫೋರ್ ಇದೆ ನೋಡಿ ಇಲ್ಲಿ. ಸೊ ಬಿಫೋರ್ ಇಶ್ಯೂ ಆಗಿರೋದ್ರಿಂದ ಸೊ ಆನ್ಸರ್ ಇಸ್ 30/11/2023. ಸೆಕೆಂಡ್ ಕೇಸ್ ಅಲ್ಲಿ 1/11/2023, 3/12/2023. ಸೊ ಇಲ್ಲಿ ನೋಡಿ, ಇದು ಆಫ್ಟರ್ ಕೇಸ್ ಇದೆ. ಸೊ ಇದು ಆಫ್ಟರ್, ಯಾಕಂದ್ರೆ 30 ಡೇಸ್ಗಿನ ಆಮೇಲೆ ಆಗಿದೆ. ಸೊ 15/11/2023 ಮತ್ತೆ 1/11/2023 ಈ ಎರಡು ಕೇಸಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೊ ಆವಾಗ ವಿಚ್ ಎವರ್ ಇಸ್ ಅರ್ಲಿಯರ್ ಇಸ್ ಡೇಟ್ ಆಫ್ ಸರ್ವಿಸ್ 1/11/2023. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ನೋಡಿದ್ರೆ 10/11/2023, 30/11/2023. ಸೊ ಇಲ್ಲಿ ಡೇಟ್ ಆಫ್ ಪೇಮೆಂಟ್ ನೋಡಿ, ಎರಡು ಡೇಟ್ ಕೊಟ್ಟಿದ್ದಾರೆ. ಒಂದು ಪಾರ್ಟ್, ಒಂದು ಸ್ವಲ್ಪ ಮುಂಚೆ ಪೇಮೆಂಟ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಆಮೇಲೆ ಪೇಮೆಂಟ್ ಮಾಡಿದ್ದಾರೆ. ದಟ್ ಈಸ್ 15/11/2023 ಪಾರ್ಟ್. ನೆಕ್ಸ್ಟ್ 10/11/2023 ರಿಮೈನಿಂಗ್ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಏನಂದ್ರೆ ಇದು ಎರಡು ಕೇಸು ಏನಾಗಿದೆ, ಸೊ ವಿತಿನ್ 30 ಡೇಸ್ ಇಲ್ಲಿ ಇರೋದ್ರಿಂದ ಬಿಫೋರ್ ಆಗಿದೆ. ಸೊ ಹಾಗಾಗಿ ವಿತಿನ್ 30 ಡೇಸ್ ಇರೋದ್ರಿಂದ ಇಲ್ಲಿ ಏನಾಗಿದೆ, ಎರಡೂನು ನಾವು ತಗೋಬಹುದು. 30/11/2023 ಗಿನ್ನ ಇದೆರಡೂನು ಒಳಗಡೆ ಬಂದಿದೆ. ಸೊ ಹಾಗಾಗಿ ವಿಚ್ ಎವರ್ ಇಸ್ ಅರ್ಲಿಯರ್ ಇಸ್ 15/11/2023 ಅಂಡ್ 10/11/2023. ಸೊ ನೆಕ್ಸ್ಟ್ ಫೋರ್ತ್ ಕೇಸಲ್ಲಿ ನೋಡಿದ್ರೆ 10/11/2023, 30/11/2023 ಇದು ಅಗೇನ್ ಬಿಫೋರ್ ಕೇಸು. ಸೊ ಇಲ್ಲೂ ಇದೆರಡರಲ್ಲಿ ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ, ಸೊ 30/11/2023 ಗಿನ್ನ 6/11/2023, 9/11/2023 ಅರ್ಲಿಯರ್ ಮುಂಚೆ ಬಂದಿದೆ ಡೇಟ್ಗಳು. ಸೊ ಹಾಗಾಗಿ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ ತಗೋತಾ ಇದ್ದೀವಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ಇದು ಸ್ವಲ್ಪ ಕ್ರಿಟಿಕಲ್ ಪ್ರಾಬ್ಲಮ್. ಇದಕ್ಕಿಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಕ್ರಿಟಿಕಲ್ ಪ್ರಾಬ್ಲಮ್ ನ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೈಂಡ್ಲಿ ಶೇರ್